ಏಪ್ರಿಲ್ 14ರ ನಂತರವೂ ಕೂಡ ಲಾಕ್ಡೌನ್ ಅನ್ನ ಮುಂದುವರಿಸಿ ಅಂತ ಈಗ ಆಲ್ರೆಡಿ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ಏಪ್ರಿಲ್ 14ರ ನಂತರವೂ ಕೂಡ ಲಾಕ್ಡೌನ್ ಮುಂದುವರಿಸಿ ಅಂತ ಒಂದ್ ಕಡೆ ಕೆಲವು ರಾಜ್ಯ ಸರ್ಕಾರಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ, ಮತ್ತಷ್ಟು ದಿನ ಲಾಕ್ಡೌನ್ ಅನ್ನ ಮುಂದುವರಿಸಲಿಕ್ಕೆ ಕೇಂದ್ರ ಸರ್ಕಾರದ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಕೂಡ ಸಲಹೆಯನ್ನ ನೀಡಿರುವಂತದ್ದು. ಇವರು ಪ್ರಧಾನಮಂತ್ರಿಗಳಿಗೆ ಸಲಹೆಯನ್ನ ನೀಡಿದ್ದಾರೆ. ವಿದ್ಯಾಸಂಸ್ಥೆಗಳು, ಧಾರ್ಮಿಕ ಸ್ಥಳ, ಶಾಪಿಂಗ್ ಮಾಲ್ ಅನ್ನ ಕಂಪ್ಲೀಟ್ ಆಗಿ ಲಾಕ್ಡೌನ್ ಮುಂದುವರಿಸೋಣ, ಮೇ 15ರವರೆಗೆ ಲಾಕ್ಡೌನ್ ಮುಂದುವರಿಸಲಿಕ್ಕೆ ಸಲಹೆಯನ್ನ ನೀಡಲಾಗಿದೆ. ನ್ಯೂಸ್ 18 ಕನ್ನಡಕ್ಕೆ ಕೇಂದ್ರ ಸರ್ಕಾರದ ಮೂಲಗಳು ಮಾಹಿತಿಯನ್ನ ನೀಡಿರುವಂತದ್ದು. ಒಂದ್ ಕಡೆ ಸಾಕಷ್ಟು ರಾಜ್ಯಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಕೇಂದ್ರ ಸರ್ಕಾರಕ್ಕೆ ಲಾಕ್ಡೌನ್ ಅನ್ನ ಮುಂದುವರಿಸೋಣ ಏಪ್ರಿಲ್ ಎಂಡ್ವರೆಗೂ ಅಂತ. ಇನ್ನೊಂದ್ ಕಡೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅವರು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನ ಏನ್ ನೀಡ್ತಾ ಇದ್ದಾರೆ ಅಂದ್ರೆ, ಶಾಲಾ ಕಾಲೇಜುಗಳನ್ನ ಜೂನ್ ಅಂತ್ಯದವರೆಗೂ ಕೂಡ ಲಾಕ್ಡೌನ್ ಮುಂದುವರಿಸೋಣ, ಏಪ್ರಿಲ್ 14ರ ನಂತರ ಕನಿಷ್ಠ 4 ವಾರ ಲಾಕ್ಡೌನ್ ಮುಂದುವರಿಸಬೇಕು ಅಂತ ರಾಜನಾಥ್ ಸಿಂಗ್ ನೇತೃತ್ವದ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಸಲಹೆಯನ್ನ ನೀಡಿದ್ದಾರೆ. ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಈ ಒಂದು ಸಲಹೆಯನ್ನ ನೀಡಿರುವಂತದ್ದು. ಸಾಕಷ್ಟು ಸಲಹೆಗಳನ್ನ ಒಳಗೊಂಡಂತಹ ಒಂದು ವರದಿಯನ್ನ ಕೂಡ ಈಗ ಆಲ್ರೆಡಿ ನೀಡಿದ್ದಾರೆ. ಕನಿಷ್ಠ 4 ವಾರ, ಏಪ್ರಿಲ್ 14ರ ನಂತರ, ಈಗ ಲಾಕ್ಡೌನ್ ಆಗಿದೆಯಲ್ಲ, ಏಪ್ರಿಲ್ 14ಕ್ಕೆ ಮುಗ್ದೋಗುತ್ತೆ. ಅದಾದ್ಮೇಲೆ 4 ವಾರಗಳ ಕಾಲ ಮತ್ತೆ ಲಾಕ್ಡೌನ್ ಅನ್ನ ಮುಂದುವರಿಸೋಣ. ಅದರಲ್ಲೂ ಎಸ್ಪೆಷಲಿ ಈ ಮಾಲ್ಗಳನ್ನ ಓಪನ್ ಮಾಡ್ಲಿಕ್ಕೆ ಬಿಡೋದು ಬೇಡ. ಹಾಗೆ ಈ ಶಾಲಾ ಕಾಲೇಜ್ ಆಗಿರ್ಬೋದು, ಅದೇ ರೀತಿಯಾಗಿ ದೇವಸ್ಥಾನಗಳು, ಇದ್ಯಾವುದನ್ನು ಕೂಡ ಓಪನ್ ಮಾಡ್ಲಿಕ್ಕೆ ಬಿಡೋದು ಬೇಡ ಅನ್ನುವ ಸಲಹೆಯನ್ನ ನೀಡಿದ್ದಾರೆ. ಇನ್ನು ಒಂದ್ ಕಡೆ ಇಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ಲಾಕ್ಡೌನ್ ಅನ್ನ ಕಂಟಿನ್ಯೂ ಮಾಡೋಣ ಏಪ್ರಿಲ್ ಎಂಡ್ವರೆಗೂ, ಯಾಕೆಂದ್ರೆ ದಿನೇ ದಿನ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವ ಕಾರಣವನ್ನ ನೀಡ್ತಾ ಇದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ನೋಡ್ತಾ ಇದೀವಿ ಲಾಕ್ಡೌನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಏನ್ ನಿರ್ಧಾರ ಕೈಗೊಳ್ಳಬೇಕು ಅನ್ನೋದು ಕೂಡ ಕೇಂದ್ರ ಸರ್ಕಾರ ಸಾಕಷ್ಟು ಸಲಹೆಗಳನ್ನ ತಗೊಳ್ತಾ ಇದೆ. ಹಾಗೆ ಮನವಿಗಳು ಕೂಡ ಬರ್ತಾ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ. ಏನ್ ಮಾಡ್ಬೋದು ನಿರ್ಧಾರ, ಏನೆಲ್ಲ ಮನವಿಗಳು ಸಲಹೆಗಳು ಬರ್ತಾ ಇದೆ ಅಂತ? ಕೇಂದ್ರ ಸರ್ಕಾರ ನಿಜಕ್ಕೂ ಕೂಡ ಈಗ ಒಂದ್ ರೀತಿಯಲ್ಲಿ ಜಿಜ್ಞಾಸೆಯಲ್ಲಿ ಸಿಲುಕಿದೆ. ಲಾಕ್ಡೌನ್ ಅನ್ನ ಮುಂದುವರಿಸಬೇಕಾ ಬೇಡವಾ ಅನ್ನುವ ನಿಟ್ಟಿನಲ್ಲಿ. ಯಾಕೆಂದ್ರೆ ಒಂದೊಂದು ನಿರ್ಣಾಯಕ ಜಾಗಗಳಿಂದ ಅಥವಾ ನಿರ್ಣಾಯಕ ವ್ಯಕ್ತಿಗಳಿಂದನೂ ಕೂಡ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಫಾರ್ ಎಕ್ಸಾಂಪಲ್, ಬೇರೆ ಬೇರೆ ರಾಜ್ಯಗಳ, ಯಾಕಂದ್ರೆ ಸ್ಥಳೀಯ ಮಟ್ಟದಲ್ಲಿ ಅವ್ರು ತಾನೇ ಇಂಪ್ಲಿಮೆಂಟ್ ಮಾಡ್ಬೇಕು ಲಾಕ್ಡೌನ್ ಅನ್ನಾಗ್ಲಿ ಅಥವಾ ಮತ್ತೊಂದನ್ನಾಗ್ಲಿ, ಅವ್ರದ್ದು ಬೇರೆ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಆರ್ಥಿಕ ತಜ್ಞರು, ಆರ್ ಬಿ ಐ ನ ಅಧಿಕಾರಿಗಳು, ನೀತಿ ಆಯೋಗದ ಅಧಿಕಾರಿಗಳು ಲಾಕ್ಡೌನ್ ಅನ್ನ ಮುಂದುವರಿಸಿದ್ರೆ ದೇಶದ ಆರ್ಥಿಕತೆ ಮೇಲೆ ಪೆಟ್ಟು ಬೀಳುತ್ತೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರೆ. ಕ್ಯಾಬಿನೆಟ್ ಸೆಕ್ರೆಟರಿ ಅಜಯ್ ಬಳ್ಳಾ ನೇತೃತ್ವದಲ್ಲಿ ಕಮಿಟಿಗಳನ್ನ ಮಾಡಲಾಗಿದೆ. ಅದನ್ನ ಕ್ರೋಢೀಕರಿಸಿ ಅಜಯ್ ಬಳ್ಳಾ ಅವರು ಕೇಂದ್ರ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಮಾಡಿದ್ದಾರೆ. ಅಂದ್ರೆ ಲಾಕ್ಡೌನ್ ಅನ್ನ ನೀವು ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಇಡೀ ದೇಶವನ್ನ 3 ಭಾಗಗಳನ್ನಾಗಿ ವಿಂಗಡಿಸಿ, ಗ್ರೀನ್, ರೆಡ್ ಅಂಡ್ ಯೆಲ್ಲೋ ಭಾಗಗಳನ್ನಾಗಿ ಗುರುತಿಸಿ, ಬೇರೆ ಬೇರೆ ರೀತಿಯ ಗ್ರೀನ್ ವಲಯದಲ್ಲಿ, ಹಸಿರು ವಲಯದಲ್ಲಿ ಬೇರೆ ರೀತಿ ಇಂಪ್ಲಿಮೆಂಟ್ ಮಾಡಿ, ರೆಡ್ ವಲಯ, ಕೆಂಪು ವಲಯದಲ್ಲಿ ಬೇರೆ ರೀತಿಯಾಗಿ ನೀವು ಲಾಕ್ಡೌನ್ ಅನ್ನ ತಗೊಂಡ್ಬನ್ನಿ, ಮತ್ತು ಹಳದಿ ವಲಯದಲ್ಲಿ ಅದು ಬೇರೆ ಸ್ವರೂಪದಲ್ಲಿ ಇರಲಿ ಅನ್ನುವ ನಿಟ್ಟಿನಲ್ಲಿ ಅವರು ಸಲಹೆಯನ್ನ ನೀಡಿದರೆ. ಹೀಗೆ ಇದ್ರ ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಒಂದು ಮಂತ್ರಿಗಳ ಒಂದು ಕೂಟ ಒಂದು ಸಲಹೆಯನ್ನ ನೀಡಿದೆ. ಅದರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ, ಸದಾನಂದ ಗೌಡ್ರು, ಇನ್ನೆಲ್ಲರೂ ಕೂಡ ಇದ್ದಾರೆ. ಸೊ ಅವರೆಲ್ಲ ಸೇರಿ ಮತ್ತೊಂದು ಸಲಹೆಯನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿದ್ದಾರೆ. ಅವರು ಕೊಟ್ಟಿರುವ ಸಲಹೆ ಏನು ಅಂತಂದ್ರೆ, ಏಪ್ರಿಲ್ 14ಕ್ಕೆ ಲಾಕ್ಡೌನ್ ಮುಂದುವರೆದ್ರೂ ಕೂಡ, ಆ ನಂತರದಲ್ಲಿ ಲಾಕ್ಡೌನ್ ಅನ್ನ ಮುಂದುವರಿಸದೇ ಇದ್ರೂ ಕೂಡ, ಆದ್ರೆ ಮೇ 15ರವರೆಗೆ ಅಂದ್ರೆ ಮತ್ತು 4 ವಾರ ಹೆಚ್ಚು ಸಂದಣಿ ಸೇರುವಂತಹ ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಿಸಿ, ಮತ್ತು ಧಾರ್ಮಿಕ ಸಭೆ ನಡೆಯುವಂತದ್ದು ಅಥವಾ ಧಾರ್ಮಿಕ ಸ್ಥಳಗಳಲ್ಲಿ ಜನ ಸೇರ್ತಿರುವ ರೀತಿಯಲ್ಲಿ ನೋಡ್ಕೊಳ್ಳಿ. ಮಾಲ್ಗಳಿಗೆ ನಿಷೇಧವನ್ನ ಏರಿ
ಅದೇ ರೀತಿ ಸಿನಿಮಾ ಥಿಯೇಟರ್ಗಳಿಗೆ ನಿಷೇಧವನ್ನ ಹೇರಿ, ಜೊತೆಗೆ ಎಲ್ಲೆಲ್ಲಿ ಹೆಚ್ಚೆಚ್ಚು ಜನಸಂದಣಿ ಸೇರುತ್ತೋ, ಜಮಾವಣೆ ಆಗ್ತಾರೋ ಅಂತ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತು ಸ್ಥಳಗಳನ್ನ ನಿಷೇಧ ಮಾಡಿ ಅನ್ನುವಂತಹ ಸಲಹೆಯನ್ನ ನೀಡಿದೆ. ಸೊ ಈ ರೀತಿಯಾಗಿ ಅಂದ್ರೆ ಸಾಮಾಜಿಕ ಅಂತರ ಕಾಯ್ಕೊಳ್ಳುವಂತದ್ದು ಲಾಕ್ಡೌನ್ ಅದನ್ನ ನಂತರವೂ ಮುಂದುವರಿಲಿ. ಯಾಕೆಂದ್ರೆ ಕರೋನಾ ಸೋಂಕು ಪೀಡಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇರೋದ್ರಿಂದ ಲಾಕ್ಡೌನ್ ಮುಗಿದ್ರೂ ಕೂಡ ಇದನ್ನ ಕಂಟಿನ್ಯೂ ಮಾಡಲೇಬೇಕು ಅನ್ನುವಂತ ಸಲಹೆಯನ್ನ ನೀಡಿದೆ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಭಿನ್ನ ಸಲಹೆಗಳು ಬರ್ತಿದಾವೆ. ಇದನ್ನ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಈಗ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.